ಹಾಯ್ ಗೈಸ್, ನಾನು ನಿಮ್ಮ ಚಂದು ಪೇಕೆ. ನಮ್ಮ ಚಾನಲ್ಗೆ ನಿಮಗೆ ಸ್ವಾಗತ. ಇವತ್ತು ವಾಟ್ಸಪ್ಗೆ ಬಂದಿರುವ ಹೊಸ ಯೂಸರ್ ನೇಮ್ ಫೀಚರ್ ಬಗ್ಗೆ ಮಾತಾಡೋಣ. ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಜನ ಈ ಅಪ್ಡೇಟ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಹೇಗೆ ಯೂಸ್ ಮಾಡೋದು, ಯಾಕೆ ಬಂದಿದೆ, ಹೇಗೆ ಕ್ರಿಯೇಟ್ ಮಾಡೋದು, ಯೂಸರ್ ನೇಮ್ ಅಂದರೆ ಏನು ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ. ಬನ್ನಿ, ಅದಕ್ಕೂ ಮುಂಚೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಒಂದು ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ. ಇವಾಗ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಅಲ್ಲಿ ಯಾವ ತರ ಯೂಸರ್ ನೇಮ್ ಇದೆ, ಸೇಮ್ ಅದೇ ತರ ವಾಟ್ಸಪ್ ಇವಾಗ ಯೂಸರ್ ನೇಮ್ ಅಂತ ಬಿಟ್ಟಿದ್ದಾರೆ. ಇದರಿಂದ ಏನ್ ಯೂಸ್ ಅಂದ್ರೆ, ನೀವು ಯಾರಿಗೂ ನಿಮ್ಮ ಫೋನ್ ನಂಬರ್ ಶೇರ್ ಮಾಡದೆ ನಿಮ್ಮ ಯೂಸರ್ ನೇಮ್ ಕೊಟ್ರೆ ಅವರು ನಿಮ್ಮ ಕಾಂಟ್ಯಾಕ್ಟ್ ಅಲ್ಲಿ ಇರ್ಬೋದು, ನಿಮ್ಗೆ ಚಾಟ್ ಎಲ್ಲ ಮಾಡ್ಬೋದು. ಇದರಿಂದ ನಿಮ್ಗೆ ಪ್ರೈವಸಿ ಸ್ವಲ್ಪ ಇಂಪ್ರೂವ್ ಆಗುತ್ತೆ. ಇದರಲ್ಲಿ ಮೇನ್ ಬೆನಿಫಿಟ್ ಏನಂದ್ರೆ, ಇವಾಗ ನೀವು ಬಿಸ್ನೆಸ್ ಮ್ಯಾನ್ ಆಗಿರ್ತೀರಾ, ಇಲ್ಲ ಕಂಟೆಂಟ್ ಕ್ರಿಯೇಟರ್ ಆಗಿರ್ತೀರಾ, ಈಗ ನಿಮ್ಗೆ ತುಂಬಾ ಜನ ಕಾಂಟ್ಯಾಕ್ಟ್ ಮಾಡ್ಬೇಕು ಅಂತಂದಿರ್ತಾರೆ. ಇವಾಗ ನೀವು ಅವ್ರಿಗೆಲ್ಲ ನಿಮ್ಮ ಫೋನ್ ನಂಬರ್ ಶೇರ್ ಮಾಡ್ಬೇಕು ಅನ್ನೋ ನೆಸೆಸಿಟಿ ಇರಲ್ಲ. ನಿಮ್ಮ ಯೂಸರ್ ನೇಮ್ ಕೊಟ್ಟರೆ ಸಾಕು, ಅವರು ಅಲ್ಲಿ ನಿಮ್ಮ ಕಾಂಟ್ಯಾಕ್ಟ್ ಮಾಡ್ಬೋದು, ಅವರೆಲ್ಲ ನಿಮ್ಮ ಕಾಂಟ್ಯಾಕ್ಟ್ ಮಾಡ್ಬೋದು, ಚಾಟ್ ಮಾಡ್ಬೋದು. ಇದರಿಂದ ಯೂಸ್ ಆಗುತ್ತೆ. ಇದರಿಂದ ಇನ್ನೊಂದು ಏನು ಯೂಸ್ ಅಂದರೆ, ನಿಮ್ಮ ಫೋನ್ ನಂಬರ್ಗಿಂತ ಯೂಸರ್ ನೇಮ್ ಆರಾಮಾಗಿ ನೆನ್ಪಿಟ್ಕೋಬೋದು. ಅದು ನಿಮ್ಮ ಫ್ರೆಂಡ್ಸ್ಗೆಲ್ಲ ಆರಾಮಾಗಿ ಶೇರ್ ಮಾಡಿ. ಇವಾಗ ಇದನ್ನ ಹೇಗೆ ಕ್ರಿಯೇಟ್ ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ ಬನ್ನಿ. ಪ್ಲೇ ಸ್ಟೋರಿಗೆ ಹೋಗಿ ನಿಮ್ಮ ವಾಟ್ಸಪ್ ಅಪ್ಡೇಟ್ ಆಗಿದೆ ಅಂದರೆ ಚೆಕ್ ಮಾಡಾದ್ಮೇಲೆ ವಾಟ್ಸಪ್ ಓಪನ್ ಮಾಡಿ. ವಾಟ್ಸಪ್ ಓಪನ್ ಮಾಡಾದ್ಮೇಲೆ 3 ಡಾಟ್ ಕ್ಲಿಕ್ ಮಾಡಿ. ಈ ಸೆಟ್ಟಿಂಗ್ ಹೋದ್ಮೇಲೆ ಇಲ್ಲಿ ಅಕೌಂಟ್ ಅಂತ ಇರುತ್ತೆ. ಅಕೌಂಟ್ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಯೂಸರ್ ನೇಮ್ ಅಂತ ಇರುತ್ತೆ. ಯೂಸರ್ ನೇಮ್ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಾದ್ಮೇಲೆ ಇಲ್ಲಿ ಕ್ರಿಯೇಟ್ ಯೂಸರ್ ನೇಮ್ ಅಂತ ಇರುತ್ತೆ. ನಿಮಗೆ ಯಾವ್ದು ಬೇಕು ಯೂನಿಕ್ ಆಗಿ ಒಂದು ಯೂಸರ್ ನೇಮ್ ಕ್ರಿಯೇಟ್ ಮಾಡ್ಕೊಳ್ಳಿ. ಇವಾಗ ನಾನು ಚಂದು ಪಿಕೆ ತುಳಸಿ ಅಂತ ಕ್ರಿಯೇಟ್ ಮಾಡ್ತೀನಿ. ಇದು ಯಾರು ಯೂಸ್ ಮಾಡ್ತಿಲ್ಲ, ಅದರಿಂದ ನನಗೆ ಇದು ಓಕೆ. ಯೂಸರ್ ನೇಮ್ ಅವೈಲೇಬಲ್ ಅಂತಿದೆ, ಸೇವ್ ಕೊಡ್ತೀನಿ. ಇವಾಗ ಡನ್ ಕೊಡಿ. ನೋಡಿ, ಇವಾಗ ಚಂದು ಪಿಕೆ ತುಳಸಿ ಅಂತ ಬಂದಿದೆ. ಇದನ್ನ ನೀವು ಯಾರಿಗೆ ಬೇಕೋ ಅವ್ರಿಗೆ ಶೇರ್ ಮಾಡಿದ್ರೆ ಅವ್ರು ನಿಮ್ಮನ್ನ ಆರಾಮಾಗಿ ಕಾಂಟ್ಯಾಕ್ಟ್ ಮಾಡ್ಬೋದು, ಮೆಸೇಜ್ ಕೂಡ ಮಾಡ್ಬೋದು. ನೋಡಿದ್ರಲ್ಲ, ಈ ತರ ಕ್ರಿಯೇಟ್ ಮಾಡೋದು. ಈ ವಿಡಿಯೋ ಯೂಸ್ಫುಲ್ ಅನ್ಸಿದ್ರೆ ಒಂದು ಲೈಕ್ ಮಾಡಿ, ಮತ್ತು ಇಂತಹ ಲೇಟೆಸ್ಟ್ ಟೆಕ್ ವಾಟ್ಸಪ್ ಅಪ್ಡೇಟ್ಸ್ ಕನ್ನಡದಲ್ಲಿ ನೋಡ್ಬೇಕಂದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಇದು ನನ್ನ ಮೊದಲನೇ ವಿಡಿಯೋ. ನಾನು ನಿಮ್ಮ ಚಂದು ಪಿಕೆ. ಸಿಗೋಣ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ. ಥ್ಯಾಂಕ್ ಯು.